ಸರ್, ಒಂದು ಚಿಕ್ಕ ಪ್ರಶ್ನೆ. ಸರ್, ಇತ್ತೀಚೆಗೆ ಇಸ್ಕಾನ್ ಅವರು ತುಂಬ ಎಲ್ಲ ಅಂದರೆ ಹಲವಾರು ದೇಶಗಳಲ್ಲಿ ಹಲವಾರು ಸೇವಾ ಚಟುವಟಿಕೆಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೆರೆಯ ನಮ್ಮ ಬಾಂಗ್ಲಾದೇಶದಲ್ಲಿ ಅಂತ ಇಸ್ಕಾನ್ ಒಂದು ಸಂಸ್ಥೆಯವ್ರ ಮೇಲೆ ಹೆಚ್ಚೆಚ್ಚು ವೈಯಕ್ತಿಕವಾಗಿರ್ತಕ್ಕಂಥ ದಾಳಿ ಆಗ್ತಾ ಇದೆ. ಸೊ ಇಲ್ಲ ಸರ್, ಇದು ನಿಮ್ಮ ಸರ್ ಹೌದು ಅಲ್ಲ ಸರ್, ಇದಕ್ಕೆ ನಿಮ್ಮ ರೆಸ್ಪಾನ್ಸ್ ಬೇಕಿದೆ ಸರ್ ಆ್ಯಕ್ಚುಲಿ ನಮಗೆ. ಯಾಕಂದರೆ ಸರ್ ನೀವು ಅದೇ ಸಂಸ್ಥೆಯನ್ನು, ನೀವು ಆಲ್ಮೋಸ್ಟ್ ಅದೇ ಒಂದು ಸಂಸ್ಕೃತಿಯನ್ನು ನೀವು ಪ್ರತಿನಿಧಿಸ್ತಾ ಇದ್ದೀರಾ. ನಿಮ್ಮ ಒಂದು ರೆಸ್ಪಾನ್ಸ್ ಅಗತ್ಯ ಇದೆ ಸರ್ ಇವತ್ತು ದೇಶಕ್ಕೆ. ನಾವು ರೆಸ್ಪಾಂಡ್ ಮಾಡಿದ್ವಿ, ಪ್ಲಸ್ ಸರ್ಕಾರದ ಕೂಡ ಏನು ಮಾಡಬೇಕು ಅನ್ನೋದು ಅದು ಅನ್ಯಾಯ ಅಲ್ವೇನು ಸರ್? ಅದು ನ್ಯಾಯ. ಯಾರೇ ಒಬ್ಬ ಮನುಷ್ಯನ ಯಾವ ಕಾರಣ ಇಲ್ಲದೆ ರಸ್ತೆಯಲ್ಲಿ ಹಿಡ್ಕೊಂಡು ಹೊಡೆಯೋದು. ಹಾಂ ಸರ್, ಇನ್ನೊಂದೇನಂತ ಹೇಳಿದ್ರೆ, ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ತುಂಬ ದೌರ್ಜನ್ಯಗಳು ನಡೀತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ದೌರ್ಜನ್ಯಕ್ಕೆ ಏನು ಅಭಿಪ್ರಾಯ ಬೇಕಾ? ದೌರ್ಜನ್ಯ ಯಾರ ಮೇಲೆ ನಡೆದ್ರು ಅದಕ್ಕೆ ಅಭಿಪ್ರಾಯ ಬೇಕಾ, ಆ್ಯಕ್ಷನ್ ಬೇಕು? ಸರ್ ಆ್ಯಕ್ಷನ್ ಬೇಕಿದೆ. ಆ್ಯಕ್ಷನ್ ಬೇಕು. ಹೌದು, ಆ್ಯಕ್ಷನ್ ಬೇಕು ಅಂದರೆ ನಾವೆಲ್ಲ ರಸ್ತೆಯಲ್ಲಿ ಹೋಗಿ ಏನು ಮಾಡಬೇಕಾಗಿಲ್ಲ, ಗೌರ್ಮೆಂಟ್ಗೆ ಇನ್ಫ್ಲೂಯೆನ್ಸ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಅದು ಕಡ್ಡಾಯವಾಗಿ ಮಾಡ್ತಾರೆ. ಹೇಗೆ ಮಾಡ್ಬೋದು ಸರ್ ಸರ್ಕಾರಕ್ಕೆ? ಅದು ಬೇಡ ಈಗ. ಅಂದರೆ ಏನೇನು ಮಾಡಬೇಕು ಅಂತಿದೆ ಅದೆಲ್ಲ ಮಾತಲ್ಲೇ ಮುಗಿಸ್ಬಿಟ್ರೆ ಮಾಡೋ ಕೆಲಸ ಆಗಲ್ಲ. ಯಾಕಂತ ಹೇಳಿದ್ರೆ ಸರ್, ನಿಮ್ಮ ಸೇವಾ ಚಟುವಟಿಕೆಗಳು ಅವ್ರ ಸೇವಾ ಚಟುವಟಿಕೆಗಳು ಸಿಚುವೇಶನ್ ನಮಗೆ. ಹೌದು ಸರ್. ಒಂದು ಸಾರಿ ಪಾರ್ಟಿಷನ್ ಆಯಿತು. ಹಾಂ ಸರ್. ಅದಾದಮೇಲೆ 72ರಲ್ಲಿ ಇನ್ನೊಂದು ಪಾರ್ಟಿಷನ್ ಮಾತ್ರ ಮಾಡಿದ್ವಿ. ಇದಕ್ಕೆ ನಾವು ಭಾಳ ಇನ್ವೆಸ್ಟ್ ಮಾಡಿದ್ವಿ. ಹೌದು, ಸುಮಾರು 17,000 ಜನ ನಮ್ಮ ಸೈನಿಕರು ಡೆತ್ ಆಯಿತು, ಹುತಾತ್ಮರಾದರು. ಪ್ಲಸ್ ಎಷ್ಟೋ ಖರ್ಚಾಗಿದೆ. ಎಲ್ಲ ಮಾಡಿದ್ದು ಯಾಕೆ ಅಂದರೆ, ಒಂದು ಫ್ರೆಂಡ್ಲಿ ನೇಷನ್, ಅಟ್ಲೀಸ್ಟ್ ಒಂದು ಕಡೆ ಫ್ರೆಂಡ್ಲಿ ನೇಷನ್ ಇರಲಿ ಅಂತ. ಇದು ಬರೀ 15 ದಿವಸದಲ್ಲಿ ರಿವರ್ಸ್ ಮಾಡಿಬಿಟ್ರೆ. ಫ್ಲಡ್ಸ್ ಆದಾಗ ತುಂಬ ಸಹಕಾರ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಅಷ್ಟೇ, ಫ್ಲಡ್ಸ್ ಆದಾಗ ನಿಮ್ಮ ಸಂಸ್ಥೆಯಿಂದ ಹಲವಾರು ಸಂದರ್ಭಗಳಲ್ಲಿ ಸಹಕಾರ ಕೊಟ್ಟಿದ್ದೀರಾ. ಇಷ್ಟೆಲ್ಲ ಆದಮೇಲೂ ಕೂಡ ಅಷ್ಟೇ ನಮಗೆ ರಿವರ್ಸ್ ಆಗುತ್ತೆ ಅಂದರೆ ಅದರ ಅರ್ಥ ಏನು? ಅರ್ಥ ನಿಮಗೆ ಗೊತ್ತು, ನಾನು ಹೇಳ್ಬೇಕಾಗಿಲ್ಲ.